ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾಸಕ ಎಸ್.ಆರ್. ಶ್ರೀನಿವಾಸ್ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಗುಬ್ಬಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿದ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್, ಕುಮಾರಸ್ವಾಮಿ ಮನುಷ್ಯನೇನ್ರಿ, ಬರೀ ಸುಳ್ಳು ಹೇಳ್ತಾರೆ. ಹೊರದೇಶದ ಮತದಾರರು 10,000 ಮತಗಳು ರಾಜ್ಯದಲ್ಲಿ ಇವೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದವರು ರಾಜ್ಯದಲ್ಲಿ 10,000 ಮತದಾರರು ಇದ್ದಾರೆ, ಅವರನ್ನ ತೆಗೆಯಲು ಆಗ್ತಾ ಇಲ್ಲ, ಅದಕ್ಕೆ ಎಸ್ಐಆರ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿದ್ದಾರೆ. ಮಾತನಾಡಬೇಕಾದ್ರೆ ಮಾತಿನ ಮೇಲೆ ತೂಕ ಇರಬೇಕು, ಅದನ್ನ ಬಿಟ್ಟು ಬೇರೆ ಏನು ಹೇಳುವುದು ಸರಿಯಲ್ಲ ಎಂದಿದ್ದಾರೆ. ಕರ್ನಾಟಕದಲ್ಲಿ ಮತದಾರರು ಬುದ್ಧಿವಂತರಾಗಿದ್ದು ಎಸ್ಐಆರ್ ಮಾಡುವುದಕ್ಕೆ ಮುಂಚೆನೆ ಬಿಎಲ್ಒ ಹಾಗೂ ಅಧಿಕಾರಿಗಳಿಗೆ ತರಬೇತಿ ಕೊಟ್ಟಿದ್ದು ಮನೆ ಮನೆಗೆ ಬಂದು ಮತ ಪರಿಷ್ಕರಣೆ ಮಾಡ್ತಿದ್ದಾರೆ. ಎಸ್ಐಆರ್ ಸರಿ ಇದೆ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ನಾವು ತಲೆ ಕೆಡಿಸಿಕೊಳ್ಳಲ್ಲ ಎಂದಿದ್ದಾರೆ. ವಿರೋಧ ಪಕ್ಷದಲ್ಲಿ ಬಿಎಸ್ ಯಡಿಯೂರಪ್ಪನವರು ಬಿಟ್ಟರೆ ತೂಕವಾಗಿ ಮಾತನಾಡುವವರು ಬೇರೆ ಯಾರು ಇಲ್ಲ. ಮಾಧ್ಯಮದವರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರನ್ನ ಪ್ರಶ್ನೆ ಮಾಡಬೇಕು, ಇಲ್ದಿದ್ರೆ ಅವರು ಹೇಗ್ ಬೇಕೋ ಹಾಗೆ ಮಾತನಾಡ್ತಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಿಒ ರವಿ, ಮುಖಂಡರು ಆದ ಪತ್ರೆ ದಿನೇಶ್, ದೇವರಾಜ್, ರಮೇಶ್, ಹೇಮಂತ್, ಬಸವರಾಜ್, ಭದ್ರಯ್ಯ, ದಿನೇಶ್, ಲಾವಣ್ಯ, ಲಕ್ಕಣ್ಣ, ಸಿದ್ದರಾಜು, ರವಿ ಸೇರಿ ಮತ್ತಿತರರು ಹಾಜರಿದ್ದರು. ಯಾಕೆ ಹೇಳ್ತಾರೆ ಕುಮಾರಸ್ವಾಮಿ 10,000 ಓಟ್ ಅವೆ, ಅವ್ನು ಮನುಷ್ಯನೇನ್ರಿ, ಅವನು 10,000 ಓಟ್ ಇವನ್ಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು, ಬಾಂಗ್ಲಾದೇಶದವರಲ್ಲ. ಈಗ ಇವ್ರ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶ ಆಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿದ್ರೆ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು, ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ರು ತರ ಬಯಲಾಗ್ತಾರೆ, ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋರು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಟಗರಿ ಎಲ್ಲ ಕೇಳಿ ಕೆಟಗರಿ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ಸರ್ಕಾರ ರೆಡಿ ಇದೆ ಮಾಡಕ್ಕೆ. ಅವ್ರದೆಲ್ಲ ರಿಸರ್ವೇಶನ್ ಎಲ್ಲ ರೆಡಿ ಆದ್ಮೇಲೆ ಸರ್ಕಾರ ಗ್ರಾಮ ಪಂಚಾಯತ್ ಚುನಾವಣೆ ಮಾಡುತ್ತೆ. ಮಾಡ್ತೀವಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸರ್ಕಾರ ಮಾಡುತ್ತೆ. ಜಿಲ್ಲಾ ಪಂಚಾಯತ್ ನಾವೆಲ್ಲ 3 ಒಂದೇ ಸರಿ ಮಾಡ್ಬೋದು. ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಡಿಸಿಷನ್ ಅಂತ ಗೊತ್ತು. ಅಲ್ಲೇನ್ ಮಾಡಿರು, ಯಾರು ಕಾಂಗ್ರೆಸ್ ಬಿಜೆಪಿ ಹಾಕಲು ಅವರೆಲ್ಲ ಓಟ್ ತೆಗೆದ್ಬಿಟ್ರು. ಅಲ್ಲಿ ತೆಗಿಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇರೋದ್ರಿಂದ ನಮ್ಮ ಪಕ್ಷದವರು ಸೀರಿಯಸ್ ಆಗಿ ನೋಡ್ಕೊಂತ ಇದ್ದಾರೆ ಇರೋದ್ರಿಂದ, ಮತ್ತೆ ಎಲ್ಲಾ ಕಡೆ ಪ್ರಚಾರ ಕೊಟ್ಟಿರೋದ್ರಿಂದ ಎಲ್ಲರೂ ಜನ ಬುದ್ಧಿವಂತರಾಗಿವ್ರೆ. ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ಕೀಮ್ಗಳು ಕೊಡ್ತಾ ಇದೀವಿ. ಸಪೋಸ್ ಏನಾದರೂ ಅವ್ರಿಗೆ ವೋಟರ್ ಐಡಿ ಇಲ್ಲ ಅಂತಂದ್ರೆ ಅವ್ರಿಗೆ ಗ್ಯಾರಂಟಿ ನಿಂತು ಹೋಗುತ್ತೆ. ಅದಕ್ಕೆ ಆ ಬೈಟಲ್ಲಿ ಎಲ್ಲರೂ ಕೂಡ ಎನ್ರೋಲ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ತಾವ್ರೆ. ಇವ್ರಿಗೆ ಏನಾಗೈತು ಗೊತ್ತಿಲ್ಲ. ಇವ್ರಿಗೆ ಒಂದ್ ಕಡೆ ಬೇರೆ ಹೋರಾಟ ಮಾಡಿದ್ರೆ ಎಲ್ಲ ಸರಿ ಇದೆ ಅಂತಾರೆ, ಇಲ್ಲಿ ಬಂದು ಇವರೇ ತಂದಿರ್ತಕ್ಕಂಥ SIR ವಿರುದ್ಧ ಇವರೇ ಹೋರಾಟ ಮಾಡ್ತಾರೆ. ಏನು ಡೋಂಗಿ ಆಟ ಆಡ್ತಾರೋ ಜನ ಕ್ಯಾಕ್ರಿಸ್ ಮಕ್ಕಳಿಬೇಕಪ್ಪ ಇವ್ರಿಗೆ. ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವ್ ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ, ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ, ಯಾಕೆ ಹಿಂಗೆ ಹೇಳ್ತೀಯ ಅಂತಾರೆ. 1-2 ಸಾರಿ ಉಗಿರಿ, ತಿರ್ಗಾ ಹೇಳಕ್ ಬರಲ್ಲ. ಯಾಕೆ ಹೇಳ್ತಾರೆ ಕುಮಾರಸ್ವಾಮಿ 10,000 ಓಟ್ ಅವೆ, ಅವ್ನು ಮನುಷ್ಯನೇನ್ರಿ, ಅವನು 10,000 ಓಟ್ ಇವನ್ಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು, ಬಾಂಗ್ಲಾದೇಶದವರಲ್ಲ. ಈಗ ಇವ್ರ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶ ಆಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದ್ಸರಿ ಅವ್ರು ಮಾತಾಡಿದ್ರೆ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು, ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ರು ತರ ಬಯಲಾಗ್ತಾರೆ, ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋರು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಟಗರಿ ಎಲ್ಲ ಕೇಳಿ ಕೆಟಗರಿ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ಸರ್ಕಾರ ರೆಡಿ ಇದೆ ಮಾಡಕ್ಕೆ. ಅವ್ರದೆಲ್ಲ ರಿಸರ್ವೇಶನ್ ಎಲ್ಲ ರೆಡಿ ಆದ್ಮೇಲೆ ಸರ್ಕಾರ ಗ್ರಾಮ ಪಂಚಾಯತ್ ಚುನಾವಣೆ ಮಾಡುತ್ತೆ. ಮಾಡ್ತೀವಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸರ್ಕಾರ ಮಾಡುತ್ತೆ. ಜಿಲ್ಲಾ ಪಂಚಾಯತ್ ನಾವೆಲ್ಲ 3 ಒಂದೇ ಸರಿ ಮಾಡ್ಬೋದು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.